ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ರೋಡಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಹೋಗ್ತಾ ಇರೋದೇ 9:30 10 ಗಂಟೆ. ನೋಡಿದ್ರೆ ಇಷ್ಟೊಂಥರ ಬಿಸಿಲು. ಬನ್ನಿ ನೋಡೋಣ ಹೇಗಿರುತ್ತೆ ನಮ್ಮ ಶಾಪಿಂಗ್ ಅಂತ. ಎಂತ ಅಂದರೆ ಇವಾಗ ಕಮರ್ಷಿಯಲ್ ಸ್ಟ್ರೀಟ್ ನಾನು ಎಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಬಂದಾಗ ಫುಲ್ ರೌಂಡ್ ಹಾಕಿದ್ದೀವಿ. ಬಿಸಿಲು ಹೆವಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಏನು ಶಾಪಿಂಗ್ ಅಂತೂ ಮಾಡಲೇ ಇಲ್ಲ. ನಮಗೆ ಬೇಕಾಗಿರೋ ಸಿಗಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಫಸ್ಟ್ ಟೈಮ್ ಬಂದಿರೋದು, ನಮಗೇನು ಗೊತ್ತೇ ಆಗಿಲ್ಲ ಇಲ್ಲಿ. ಅಷ್ಟು ಕಷ್ಟ ಜಾಸ್ತಿ ಏನದು ಟ್ರೆಡಿಷ್ನಲ್ ವೇರ್ಗಿನ್ನ ಮಾಡ್ರನ್ ವೆಸ್ಟರ್ನ್ ವೇರ್ ಜಾಸ್ತಿ ಇದೆ. ಸೊ ಇವಾಗ ಬೇರೆ ಕಡೆ ಹೋಗಬೇಕು, ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತೀವಿ. ಬನ್ನಿ ಹಾಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ರೈಟ್ ಹೋಗು. 120 ಮೀಟರ್ ರೈಟ್. ಇಲ್ಲಿಂದ ಚಿಕ್ಕಪೇಟೆಗೆ ಲೊಕೇಶನ್ ಹಾಕಿರೋದು. 22 ಮಿನಿಟ್ಸು 44 ಕಿಲೋಮೀಟರ್. ಅಲ್ಲಿಂದ ಇಲ್ಲಿ ಚಿಕ್ಕಪೇಟೆಗೆ ಬಂದ್ವಿ. ಬಟ್ ನಾವು ಇಲ್ಲಿ ಏನು ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಕಮರ್ಷಿಯಲ್ ಸ್ಟ್ರೀಟಲ್ಲೇ ತುಂಬ ಓಡಾಡಿ ಕಾಲು ನೋವಾಗ್ಬಿಟ್ಟಿತ್ತು. ಹಾಗಾಗಿ ಇನ್ನೂ ಬಿಸಿಲು ಜಾಸ್ತಿ ಆಗಿದ್ದರಿಂದ ನಮಗಂತೂ ಶಾಪಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಊಟನಾದರೂ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ಇವತ್ತು ಹೋಳಿಗೆ ತಿನ್ನೋ ಥರ ಆಗಿ ನನಗೆ ಇವಾಗ ನಮ್ಮಮ್ಮ ಕೈಯಲ್ಲಿ ಕಾಯಿ ಹೋಳಿಗೆ ಮಾಡಿಸ್ಕೊತಾ ಇದ್ದೀನಿ. ಯಾವುದೋ ಒಂದು ಹೋಳಿಗೆ, ಬಟ್ ನಮ್ಮಮ್ಮ ಕಾಯಿ ಹೋಳಿಗೆ ಮಾಡೋಣ ಅಂದರು. ಇವಾಗ ಇಲ್ಲಿ ಬೆಲ್ಲದ ಪಾಕ ತಕ್ಕೋತಾ ಇದ್ದೀನಿ. ಬೆಲ್ಲದ ಪಾಕ ಅಲ್ಲ, ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ನಮ್ಮಮ್ಮ ಇಲ್ಲಿ ಕಾಯಿನ ರುಬ್ಕೋತವ್ರೆ. ಆಯ್ತಾ, ಬೇಳೆ ಹೋಳಿಗೆ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಬೇಳೆ ಹೋಳಿಗೆ ಬೇಡ ನೋಡಿ. ಇಲ್ಲಿ ಸಾಕಷ್ಟು ಬೆಲ್ಲ ಕರಗೈತೆ. ಆಫ್ ಮಾಡ್ಲಾ? ನಮ್ಮಮ್ಮ ಬೇರೆ ತರ ಮೆಥಡ್ ಸಿಗುತ್ತೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ತಾರೆ. ಏನು ಸಿಗಲ್ಲ ಮತ್ತೆ ಇವಾಗ ಬೆಲ್ಲದ್ದು ಗಲೀಜಿರುತ್ತಲ್ಲ, ಸೊ ಆ ಗಲೀಜ್ನೆಲ್ಲ ಸೂಸ್ಕೋಬೇಕು. ನೋಡಿ, ಗಲೀಜೆಲ್ಲ ಐತೆ. ಆ್ಯಂಡ್ ಇಲ್ಲಿ ಕಾಯಿ ರುಬ್ಬಾಯ್ತು. ನಾನಿನ್ನ ಮೈದಾನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ಮೈದಾ ಐತೆ, ತೋರಿಸ್ತೀನಿ ಆಮೇಲೆ. ಬೆಲ್ಲ ಫುಲ್ ಕರಗಿಸ್ಕೊಂಡಾಯ್ತು. ಇದನ್ನ ಸೋಸ್ಕೊತಾ ಇದ್ದೀನಿ. ಏನಂದ್ರೆ ಏನ್ ಮಾಡ್ಬೇಕಾದ್ರೂ ಬೆಲ್ಲ ಸೋಸ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಈ ತರ ಕಲ್ಲು ಧೂಳು ಗಲೀಜೆಲ್ಲ ಇರುತ್ತೆ. ಮೇಲೆ ಬಸಿ ನೋಡಿ, ನೋಡಿ ಗಲೀಜು. ಸೊ ನಾವು ಮಾಡಿದಾಗೆಲ್ಲ ಇತ್ತಾನೆ ಬೆಲ್ಲ ಸೋಸ್ಕೊಂಡು ಇನ್ನ ಇದಕ್ಕೆ ಕಾಯಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದಾಯ್ತಾ, ರುಬ್ಕೊಂಡಾಯ್ತು. ಮತ್ತೆ ಇಲ್ಲಿ ಮೈದಾನು ಕೂಡ ನಾನು ಮಿದ್ದಿಟ್ಟಿದ್ದೆ, ಮೈದಾನು ಆಗೈತೆ. ಇನ್ನ ಕಾಯಿ ಮಿಕ್ಸ್ ಮಾಡ್ಕೋಬೇಕು ನಮ್ಮಮ್ಮ ಅಷ್ಟೇ. ಬಾಯಿ ಕಡೆ ಇಲ್ಲಿ ಏಲಕ್ಕಿನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಕಾಯಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದೊಂದೇ ಬಾಕಿ. ನಮ್ಮಮ್ಮ ಇಲ್ಲಿ ಗಸಗಸೆ ಸರ್ಚಿಂಗ್ ಮಾಡ್ತಿದ್ರು, ಗಸಗಸೆ ಸಿಗ್ಲಿಲ್ಲ. ಸೊ ಏನಿದು ರವೆ, ಚಿರೋಟಿ ರವೆ ಹುರ್ಕೊಂತಾರೆ. ಇಲ್ಲೇ ಐತಿ, ಇದನ್ನೇ ತಗೋ. ಮತ್ತೆ ಏನು ಹುಡುಕ್ತಿದ್ಯಾ? ಗಸಗಸೆ ಹುಡುಕ್ತಾ ಇದೀನಿ. ತುಪ್ಪ ನೋಡಿ ಹಾಕತ್ತೀರಾ? ಇಲ್ಲಿ ನೋಡಿ, ಇಲ್ಲಿ ನಾನಲ್ಲ, ಇವತ್ತು ನಾನು ಹಾಕೊಂಡಿಲ್ಲ. ಕೆಳಕರ್ದ ಚಲ್ಲಿ ಮೇಲಾರ್ದ ಚಲ್ಲಿ ಇದಕ್ಕೆ ಹಾಕಂತಿರೋ. ಸುಮ್ಮನೆ ಎಲ್ಲ ಚೆಲ್ಕೊಂಡು ತುಪ್ಪಂದು ಕುಲನೆ ಮಾಡಿಲ್ಲ. ಇಲ್ಲಿ ತುಪ್ಪ ಇರೋದಕ್ಕೆ ಇವಾಗ ಪ್ರಿಪೇರ್ ಆಗ್ತಾ ಇರೋದು. ಇದೆಲ್ಲ ಚೆಲ್ಕೊಂಡು ನಾನ್ ಮಾಡಿಲ್ಲ ಅಮ್ಮ. ತುಪ್ಪದ ಬೆಲೆ ಗೊತ್ತಿದ್ರಲ್ವಾ? ತುಪ್ಪದ ಬೆಲೆ ಓನ್ಲಿ ಅಷ್ಟೇ, 100 ರೂಪಾಯಿ. ನಮ್ಮಮ್ಮಂಗೆ ಸೌಟೆ ಬೇಡ, ಕೈಯಲ್ಲೇ ನೋಡಿ ಅದನ್ನ ಮಾಡ್ಕೊಳ್ಳೋ ಸೀಡ್ಕೊಳ್ಳೋಣ. ಇದು ನಮ್ಮನೇಲಿ ಏನ್ ನೋಡಿರಿ ಕಪ್ಪಿರುವ ಆತರ ಹಚ್ಚಿದ್ಯಾ ಅನ್ಕೊಂಡಿದ್ದೆ. ಇವಾಗ ಇದನ್ನ ಮಿಕ್ಸ್ ಮಾಡೋದು. ಸೋ ಸಿಂಪಲ್, ವೆರಿ ವೆರಿ ಈಸಿ ಕಾಯಿ ಹೋಳಿಗೆ. ಬಟ್ ಸೆಕೆ ಹಂಗೆ ಕುದೀತೈತೆ. ನಮ್ಮಮ್ಮ ಅಡ್ಗೆ ಮನೆಗೆ ಬಂದ್ರೆ ಸಾಕು, ಇಲ್ಲಿ ಕಿತ್ಕೊಂಡ್ ಬರ್ತೈತೆ ಬೆವರು. ಸೆಕೆ ಸ್ವಲ್ಪ ಕಮ್ಮಿನೇ ಐತಾ? ಉಪ್ಪ ಸಿಕ್ಕಾಪಟ್ಟೆ ಇನ್ನ ಐತೆ. ಇನ್ನೊಂದು ನೆಕ್ಸ್ಟ್ ವೀಕಿಂದ ಸಿಕ್ಕಾಪಟ್ಟೆ ಸೆಕೆ ಆಗುತ್ತಂತೆ, ಬಿಸಿಲು ಜಾಸ್ತಿ ಹೊಡಿಯುತ್ತೆ. ಅವಾಗ ಎಲ್ಲಾರು ಮನೆಯೊಳಗೆ ಕುತ್ಕೊಬೇಕು. ಮೇಲೆ ಬಸ್ತಿದ್ದೀನಿ. ಕಲ್ಲಿಲ್ಲ, ಏನಿಲ್ಲ. ಆ ಜಾರಿಲಿ ಬಂದಿರಕ್ ಚಾನ್ಸೇ ಇಲ್ಲ.
ಮಿಕ್ಸ್ ಆಗಿದೆಯಲ್ಲ ಮೈದಾ ಹಿಟ್ಟು ನೋಡ್ಬೇಕು ಅಂದ್ರೆ ನಾರ್ ತರ ಬಂದೈತ ಫಸ್ಟ್ ಟೈಮ್ ಮಾಡಿದೀನಿ. ವಾವ್ ಅಮ್ಮ ಇದೇನಮ್ಮ ಹಿಂಗ್ ಕಿತ್ಕೊ ಬತ್ತೈತೆ, ನಾರ್ ತರ ಬತ್ತೈಲ್ಲ ಎಲ್ಲ ಬತ್ತೈತೆ. ಇನ್ನೊಂದ್ಸಲ ನಮ್ಮಮ್ಮ ಮಿಕ್ಸ್ ಮಾಡ್ತಾರೆ ಅನ್ಸುತ್ತೆ. ನೋಡು ನಾರ್ ತರ ಬತ್ತೈತ ಬಿಡು ಭೂಮಿ. ಹಿಂಗೇನಾ? ಮುಟ್ಬೇಡ, ಇಲ್ಲ ಈರುಳ್ಳಿನೇ ಮುಟ್ಟಿಲ್ಲ, ಕೈ ತೊಳಿತಾನೆ ಮುಟ್ಬೇಡ. ತೊಳ್ದಿದ್ದೀನಮ್ಮ. ಪಾಕ ಬರಂಗಿಲ್ಲ ತಾನೆ ಪಾಕ? ಇವಾಗ ಇದು ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಕಾಯಿನ ಹಾಕೊಳ್ಳೋದು. ಕಾಯಿನ ಒಂದು ಸ್ವಲ್ಪ ಮಿಕ್ಸಿಲಿ ರುಬ್ಕೊಂಡವ್ರು ನಮ್ಮಮ್ಮ. ಅಂದ್ರೆ ಜಾಸ್ತಿ ತೆಳ್ಳಗಮ್ಮ. ಏನು ಕಾಯಿನ ಕಾಯಿ ಸಣ್ಣಕ್ಕೆ ಮೀಡಿಯಂ ಮೀಡಿಯಂ ಸಣ್ಣ ನೋಡಿ, ಇಷ್ಟು ಸಣ್ಣ. ಇವಾಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಬೇಕು. ಇದನ್ನ ಯಾವಾಗ ಹಾಕ್ಬೇಕು? ಇದೆಲ್ಲ ಆದ್ಮೇಲೆ ಜಸ್ಟ್ ಏಲಕ್ಕಿ ಮತ್ತೆ ರವೆ ಎರಡು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡ್ಬೇಕಾ? ಆರಕ್ಕೆ ತಣ್ಣಗಾಗಿ ಬಿಡ್ಬೇಕು. ಆಮೇಲೆ ಮೈದಾ ಹಿಟ್ಟಲ್ಲಿ ಮಿತ್ಕೋಬೇಕು ಅಷ್ಟೇ. ಇದು ಎಷ್ಟೊತ್ತು ಮಿಕ್ಸ್ ಮಾಡ್ಬೇಕು? ಸ್ವಲ್ಪ ಇದು ನೀರೆಲ್ಲ ಕಾಯ್ದು ಸಿಹಿಬೇಕು. ಸಿಹಿಯ ತನಕ ಅಷ್ಟೇ. ಇನ್ನು ಇದ್ರದ್ದೆಲ್ಲ ಮುಗೀತು, ಇನ್ನು ಉತ್ಕೋಬೇಕು. ನೆಕ್ಸ್ಟ್ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಹೋಳಿಗೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ಇವಾಗ ಒಂದು 10 ನಿಮಿಷ ಇದನ್ನ ಬಿಸಿ ಮಾಡ್ಕೊಂಡವ್ರೆ, ಅದು ಚೆನ್ನಾಗಿ ಬೇಯಿಸ್ಕೊಂಡವ್ರೆ. ಇವಾಗ ರವೆ ಹಾಕ್ತಾ ಇರೋದು ಅಲ್ಲ, ಸ್ವಲ್ಪನಾ? ಇಷ್ಟನಾ ರವೆ? ಇವಾಗ ಏಲಕ್ಕಿ ಪುಡಿ. ಸಣ್ಣ ಕುಟ್ಟಿಲ್ಲ, ಸಣ್ಣಕ್ಕೆ ಅಮ್ಮ ಕುಟ್ಟಿರೋದು, ಅದಕ್ಕೇನ ಬೇಕೇನಮ್ಮ? ಸಣ್ಣಕ್ಕೆನೆ. ಎಲ್ಲಿ ಸಣ್ಣ ಕೊಟ್ಟಿದ್ಯಾವ? ಇನ್ನೂ ಕುಟ್ಟು ಅಂದ್ರೆ ಕೊಡ್ತಿದೆ. ಕುಟ್ಟು ಕುಟ್ಟು ಕುಟ್ಟು. ಇವಾಗ ಇನ್ನೆಷ್ಟು ಹೊತ್ತು ಬಿಸಿ ಮಾಡಬೇಕು? ಇಷ್ಟೇ ಆಯ್ತು. ಆಯಿತು. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋ ತನಕ ಬಿಡ್ಬೇಕಂತೆ. ಅಂದರೆ ಫುಲ್ ಕಂಪ್ಲೀಟ್ಲಿ ತಣ್ಣಗಾಗಬೇಕು ಅಲ್ಲ? ಹಾಕಬೇಕಲ್ಲ, ನಾವು ಮಿತ್ಕೋಬೇಕಲ್ಲ, ಅದು ತಟ್ಟಬೇಕಲ್ಲ ಅದಕ್ಕೆ. ಸೊ ಈಗ ನಮ್ಮಮ್ಮ ಮಾಡ್ತಾ ಇರಲಿ. ಆಯಿತು, ಆದಮೇಲೆ ನೆಕ್ಸ್ಟ್ ತಟ್ಟಬೇಕಾದ್ರೆ ತೋರಿಸ್ತೀನಿ. ಇವಾಗ ನನ್ನ ಟೈಮ್ ಆಯಿತಾ. ಇವಾಗ ಪೇಪರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒತ್ತಕ್ಕೆ. ಮೈದಾ ಹಿಟ್ಟು ರೆಡಿ, ಮೈದಾ ಹಿಟ್ಟು ಚೆನ್ನಾಗಿ ಬಂದಿದೆ. ಇನ್ನು ನಮ್ಮಮ್ಮ ರೆಡಿ ಮಾಡಿ ಇಟ್ಟಿರೋದು ಹೂವನ್ನ ಹೆಂಗಿದೆ ಅಂದರೆ ತಣ್ಣಗಾಗೈತೆ. ಇವಾಗ ಕುತ್ಕೊಳ್ಳೋಣ. ತವನು ತೊಳೆದಿಟ್ಟಿದ್ದೀನಿ. ನಾನು ವಿಡಿಯೋ ಮಾಡ್ಕೊಂಡು ಒತ್ತಕ್ಕಾಗಲ್ಲ. ಸೊ ವಿಡಿಯೋನ ಪಾಸ್ ಮಾಡ್ತೀನಿ, ಒತ್ತಾದ್ಮೇಲೆ ತೋರಿಸ್ತೀನಿ. ಇವಾಗ ಇಲ್ಲಿ ಒಂದು ಹೊತ್ಕೊಂಡಿದ್ದೀನಿ. ನಂಗೇನು ಅನ್ನಿಸ್ತಿದೆ ಅಂದರೆ ಹಿಟ್ಟು ಇನ್ನೊಂದು ಸ್ವಲ್ಪ ನೋಡಿ ಮಿದಿಬೇಕಂತ ಅನ್ನಿಸ್ತೈತೆ. ಯಾಕಂದರೆ ಇಲ್ಲಿದ್ದು ನೋಡಿದ್ರೆ ಅಷ್ಟು ಕ್ಲೀನಾಗಿ ಬರ್ತಾ ಇಲ್ಲ. ಸೊ ಇವಾಗ ನಾವು ಅಮ್ಮನ ಹತ್ರ ಮಿದಿಸ್ತೀನಿ. ಇಲ್ಲಿ ಹಾಕೋಣ ಒಂದು ರೌಂಡು. ಹಂಚು ಕೂಡ ಕಾವಾಗೈತೆ. ಹಾಕಿದ್ದೀನಿ, ಬಟ್ ಹಿಟ್ಟೊಂದು ಸ್ವಲ್ಪ ಮಿದಿಸ್ಕೋಬೇಕು. ಆಮೇಲೆ ಮಿದಿಸ್ಬಿಟ್ಟು ಹೆಂಗೆ ಬರುತ್ತೆ ನೋಡೋಣ. ನಮ್ಮಮ್ಮ ಇವಾಗ ನೋಡಿದ್ರೆ ಮಿದ್ದಿವಾಗ ಚೆನ್ನಾಗಿ ಬಂದೈತೆ ಅಂತ ಅಂತಾರೆ. ಅಲ್ಲಿ ಸ್ಮೂತಾಗಿ ಐತೆ ಅಂತ ನಮ್ಮಮ್ಮ ಹೇಳ್ತೈತೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ಟ್ರೈ ಮಾಡ್ತಾರೆ ಇವಾಗ. ಬತ್ತಾಯ್ತಾ? ಮತ್ತೆ ಇದು ಯಾಕೆ ಹಿಂಗೆ ಮುರಿದೋಗ್ತೈತೆ? ಎತ್ತಾಕ್ಲಾ? ಏನ್ ಮಾಡ್ತೀಯ ಭೂಮಿ? ಅದನ್ನ ಕಿತ್ತೋಯ್ತಿದೆ. ಕಿತ್ತೋಗಿರೋದು ಹೋಳಿಗೆ. ಕಾಯಿ ಹೋಳಿಗೆ ಆಕ್ಚುಲಿ ತೆಳ್ಳಗಿರ್ಬೇಕು, ಫುಲ್ ತೆಳು. ಚೆನ್ನಾಗಿ ಬರ್ತೈತಿದ್ರೆ ಚೆನ್ನಾಗಿ ಮಿದ್ದಿದ್ದೀನಿ ಅಂತ ಅರ್ಥ. ನಮ್ಮಮ್ಮ ಮಿದ್ದಿದ್ದು ಚೆನ್ನಾಗೇ ಬಂತು. ಅಂದರೆ ತಟ್ಟಿದ್ದು ಹೋಳಿಗೆ ಎಲ್ಲ ಮಾಡಿದ್ದು ಮುಗೀತು. ನೋಡಿ ಇಲ್ಲಿ ಇಷ್ಟ ಆಗೈತೆ.
ಮತ್ತು ಇಷ್ಟು ಹೂರ್ಣ ಮಿಕ್ಕೈತೆ. ಇವಾಗಲೇ ಇನ್ ಕೇಸ್ ಇದ್ದಿದ್ದರೆ ಮೈದಾ ಹಿಟ್ಟು ಇವಾಗಲೇ ಎಲ್ಲ ತಡ್ಕೊಂಡ್ಬಿಡ್ತಿದ್ದು. ಮೈದಾ ಹಿಟ್ಟು ಖಾಲಿ ಆಯಿತು, ಸೊ ಹಾಗಾಗಿ ಇಷ್ಟ ಆಯಿತು. ಇನ್ನು ಇದನ್ನು ಬೆಳಗ್ಗೆಗೆ ಓದ್ಕೊಳ್ಳೋಣ ಅಂತ. ಇವಾಗ ಟೈಮ್ ಆಗದೆ ರಾತ್ರಿ 10 ಗಂಟೆಗೆ ಅದಕ್ಕೆ ರಾತ್ರಿ ಹೋಳಿಗೆ ಮಾಡಿ ತಿಂದೇ ಇಲ್ಲ, ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ. ಯಾಕಂದರೆ ನಾನು ಸ್ವಲ್ಪ ಬೇಯಿಸಿದ್ನೆಲ್ಲ ತಿನ್ಬೇಕಂತ ಅನ್ನಿಸ್ಲಿಲ್ಲ. ಇವಾಗ ನನ್ನ ಬೈಕನ್ನು ತೀರಿಸ್ಕೊತಾ ಇದ್ದೀನಿ ಗೈಸ್. ಕೇಳಿ 3 ದಿನದಿಂದ ಬೇಕು 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 ಅಂತ ಹಿಂಸೆ ಮಾಡ್ತಿದ್ದೆ ನಮ್ಮಮ್ಮಗೆ. ಸೊ ಫೈನಲಿ ನನ್ನ ಬೈಕೇನ ತೀರಿಸ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ತುಪ್ಪ ಹಾಕ್ಕೊಂಡು ಹೋಗ್ತೀನಿ ನಾನು. ನೋಡಿ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ಚೆನ್ನಾಗಿ ಬ್ಯಾಟಿಂಗ್. ಮನೆ ಖಾಲಿ ಮಾಡ್ಬೇಕು ಅನ್ಕೊಂಡಾಗ ಇದೊಂದು ಡೈಲಿ ರೂಟೀನ್ ಆಗೋಗಿರುತ್ತೆ. ಮನೆ ಹುಡ್ಕೋದು ನೋಡ್ಕೊಂಡು ಬರೋದು ಇದೇನೆ. ಆ್ಯಂಡ್ ಈ ಮನೆಗೆ ಬಂದ್ವಿ, ಇವರು ಬೇರೆ ಕಡೆ ಶಿಫ್ಟ್ ಆಗ್ತಿದ್ರು. ಆ್ಯಂಡ್ ನೋಡೋಣ ಯಾವ ಮನೆ ನಮಗೆ ಫೈನಲ್ ಆಗುತ್ತೆ ಅಂತ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.